ನಮಸ್ಕಾರ. ಅಂದು ಸವಿತಾ ತಮ್ಮ ಕೆಲಸ ಮುಗಿಸಿಕೊಂಡು ಹೊರಗೆ ಕುಳಿತಿದ್ದರು. ಸಂಜೆಯ ಸಮಯವಾದ್ದರಿಂದ ಕಾಲೇಜ್ಗೆ ಹೋದ ಹುಡುಗಿಯರು ಮನೆಗೆ ಬರಳುತ್ತಿದ್ದರು. ಅಲ್ಲಿ ಬರುತ್ತಿದ್ದ 3ನೇ ವರ್ಷದ BA ಹುಡುಗಿಯೊಬ್ಬಳನ್ನು ನೋಡಿ ಕಣ್ಣೀರು ಮಿಡಿಯುತ್ತಾ ನಡೆದರು. ಸವಿತಾ ಎಷ್ಟು ಸಲ ಹೇಳಿದ್ದೀನಿ ಆ ದರಿದ್ರತವಳನ್ನು ನೆನೆಸ್ಕೊಂಡು ಕಣ್ಣೀರು ಹಾಕಬೇಡ ಅಂತ. ಅವಳು ನಮ್ಮ ಪಾಲಿಗೆ ಸತ್ತು ಇವತ್ತಿಗೆ 1 ವರ್ಷ ಆಯಿತು ಎಂದು ಸವಿತಾರಿಗೆ ಬೈಯುತ್ತಿದ್ದಾರೆ ಬಸವಣ್ಣ. ರೀ ಯಾಕ್ರಿ ಹಿಂಗೆ ಹೇಳ್ತೀರಾ? ಎಷ್ಟೇ ಆದರೂ ಅವಳು ನಮ್ಮ ಮಗಳು ಎಂದು ಸವಿತಾ ಕುಸಿದು ಕುಳಿತರು. ನಮ್ಮ ಮಗಳು ಎಂದು ವಿಷಾದದ ನಗೆ ನಕ್ಕು. ನಮ್ಮ ಮಗಳು ರಾಧಿಕಾ ಸತ್ತು 1 ವರ್ಷ ಆಯ್ತಲ್ವೇ? ನಾವು ಬೇಡ ಅವನೇ ಬೇಕು ಅಂತ ಮುಖಕ್ಕೆ ಹೊಡೆದಂತೆ ಹೇಳಿ ಹೋದ್ಲಲ್ಲ, ಅವತ್ತೇ ಸತ್ತೋದ್ಲು. ಮನೆಯಲ್ಲಿ ಇರೋದು ಒಬ್ಳೆ, ಅವಳೇ ನಮ್ಮ ಮಗಳು ದೀಪಿಕಾ. ಅವಳ ಬಗ್ಗೆ ಚಿಂತೆ ಮಾಡು, ನಾಡಿದ್ದು ಹುಡುಗನ ಕಡೆಯವರು ಬರ್ತಾರೆ ನೋಡೋಕ್ಕೆ ಎಂದವರೇ ರೂಮ್ ಸೇರಿದರು. ಅಮ್ಮ, ನನಗೆ ಯಾಕೆ ಇಷ್ಟು ಬೇಗ ಮದುವೆ? ಇವಾಗ ಇನ್ನೂ 20 ವರ್ಷ. ಕಾಲೇಜ್ ಬಿಡಿಸಿದ್ದು ಆಯಿತು, ಇವಾಗ ಮದುವೆನಾ? ಪ್ಲೀಸ್ ಮಾ, ಬೇಡ ಅಂತ ಹೇಳು ಎಂದು ತನ್ನ ಅಳಲನ್ನು ಹೇಳಿದಳು ದೀಪಿಕಾ. ಸರಿ ಹೇಳ್ತೀನಿ, ಆದರೆ ನಿಮ್ಮ ಅಪ್ಪನ ಬಗ್ಗೆ ನಿಮಗೆ ಗೊತ್ತಲ್ವಾ ಎಂದು ತಾವು ರೂಮಿನ ಕಡೆ ನಡೆದರು ಸವಿತಾ. ಮಂಚಕ್ಕೆ ಹೊರಗೆ ಮಗಳ ಫೋಟೋ ಇಟ್ಕೊಂಡು ಕಣ್ಣೀರು ಸುರಿಸ್ತಿದ್ದ ಬಸವಣ್ಣ. ಏನ್ರಿ, ನನಗೆ ಹೇಳಿ ನೀವೇ ಕೂತ್ಕೊಂಡು ಅಳ್ತಾ ಇದ್ದೀರಾ ಎಂದು ಗಂಡನ ಪಕ್ಕ ಕುಳಿತರು ಸವಿತಾ. ಅವರನ್ನು ಬಿಗಿಯಾಗಿ ಹಪ್ಪಿದವರೇ. ಸವಿ, ನನ್ನ ಮಗಳು ಕಣೆ, ಜೀವದ ಮಗಳು ಎಂದು ದುಃಖಿಸಿದರು ಬಸವಣ್ಣ. ಅವರ ಅಳುವಿನ ಜೊತೆಯಾದರು ಸವಿತಾ. ನೆನಪಿನಂಗಳಕ್ಕೆ ಜಾರಿದರು. ಅಪ್ಪ ನೋಡಪ್ಪ, ಅಮ್ಮನ ನನಗೆ ಟ್ರಿಪ್ಗೆ ಹೋಗಬೇಕು, ಬೇಡ ಅಂತಿದ್ದಾರೆ ಎಂದು ಹೊಲದ ಕೆಲಸ ಮುಗಿಸಿ ಮನೆಗೆ ಬಂದ ಅಪ್ಪನ ಬಳಿ ದೂರು ಹೇಳಿದಳು ರಾಧಿಕಾ. ಯಾಕೆ ಸವಿ ಮಗಳಿಗೆ ಬೇಡ ಅಂದೆ ಎಂದವರ ಎದುರಿಗೆ ನೀರಿನ ಲೋಟ ಹಿಡಿದು, ನಿಮ್ಮ ಮಗಳು ಹೋಗ್ತಿರೋ ಪ್ರವಾಸಕ್ಕೆ 5,000 ಖರ್ಚಾಗುತ್ತೆ. ಮುಂದಿನ ಸರಿ ಬಿತ್ತನೆ ಬೀಜ ತಗೊಳ್ಳೋಕ್ಕೆ ಅಂತ ಕೂಡಿಸಿ ಇಟ್ಟಿದ್ದೀನಿ. ಇವಾಗ ಬೇಡ, ಬೆಲೆ ಕೈಗೆ ಬಂದ ಮೇಲೆ ಹೋಗಲಿ ಎಂದರು ಸವಿತಾ. ಅಪ್ಪ, ಬೆಲೆ ಬಂದು ನೀವು ಮಾರಿ ಹಣ ಬರುವ ಹೊತ್ತಿಗೆ ನಂದು ಡಿಗ್ರಿ ಮುಗಿದಿರುತ್ತೆ. ಪ್ಲೀಸ್ ಪಾ, ಇವಾಗಲೇ ಹೋಗ್ತೀನಿ ಎಂದು ಅಪ್ಪನ ಬಳಿ ಬೇಡಿದಳು ಅಪ್ಪನ ಮುದ್ದಿನ ಮಗಳು ರಾಧಿಕಾ. ಸರಿನಮ್ಮ ಸವಿ, ಅವಳ ದುಡ್ಡು ಕೊಡೋ ಎಂದು ಎದ್ದು ಹೋಗುವಾಗ ಮುಖ ಗಂಟಿಕ್ಕಿ ನಿಂತಳು ದೀಪಿಕಾ. ಮಾ, ನಂಗಾದರೆ ಎಲ್ಲೂ ಹೋಗೋಕ್ಕೆ ಪರ್ಮಿಷನ್ ಕೊಡಬೇಡಿ, ಆದರೆ ಅವಳಿಗೆ ಕೊಡ್ತೀರಾ ಅಲ್ವಾ? ನಿಮ್ಮ ಮಗಳು ಸೈಲೆಂಟ್ ಸುಂದ್ರಿ, ನಾನು ವೈಲೆಂಟ್ ಅಂತ ಅಲ್ವಾ ಎಂದು ಜಗಳಕ್ಕಿಳಿದಳು ದೀಪಿಕಾ, ಅಮ್ಮನ ಮುದ್ದಿನ ಮಗಳು. ಇಲ್ಲ ಪುಟ್ಟ, ಅವಳು ಈ ವರ್ಷ ಓದು ಮುಗೀತು, ಮುಂದಿನ ವರ್ಷ ಮದುವೆ, ಅದಕ್ಕೂ ಮೊದಲು ಎಲ್ಲಾದರೂ ಸುತ್ತಿ ಬರಲಿ ಅಂತ ಅಷ್ಟೇ ಎಂದವರು ಮಗಳ ಕಡೆ ತಿರುಗಿ ಕಣ್ಣು ಹೊಡೆದರು. ನಿನ್ನ ಮಗಳನ್ನು ಮುದ್ದು ಮಾಡಿ ನೀನೇ ಹಾಳು ಮಾಡ್ತೀಯ ಕಣೋ ಬಸವ, ಮೂಲೆಯಲ್ಲಿ ಅಡಿಕೆ ಕುಟ್ಟುತ್ತಾ ನುಡಿದರು ಅಜ್ಜಿ. ರಾತ್ರಿ ರೂಮಿನಲ್ಲಿ ಕುಳಿತು ಮಾತು ಶುರು ಮಾಡಿದರು ಸವಿತಾ. ರೀ, ಇವಾಗ ಹಣ ಇಲ್ಲ ಅಲ್ವೇನ್ರಿ? ಆ 5,000 ಸಹ ಚೀಟಿಯಲ್ಲಿ ತಗೊಂಡಿದ್ದು, ಅದನ್ನು ಅವಳಿಗೆ ಕೊಟ್ಟರೆ ಬಿತ್ತನೆ ಬೀಜಕ್ಕೆ ಏನು ಮಾಡೋದು ಎಂದು ಚಿಂತೆ ವ್ಯಕ್ತಪಡಿಸಿದರು ಸವಿತಾ. ಸವಿ, ಮಕ್ಕಳ ಸಂತೋಷದ ಮುಂದೆ ಅದೆಲ್ಲ ಲೆಕ್ಕನ, ಅವಳು ಹೋಗಿ ಬರಲಿ ಬಿಡು ಎಂದು ತನ್ನ ಮೇಲಂಗಿ ತೆಗೆದರು. ರೀ, ಆ ಹರಿತಿರುವ ಪಂಚೆ ಬಿಟ್ಟು ಹೊಸದು ತಗೊಳ್ಳಿ ಅಂತ ಎಷ್ಟು ಸರಿ ಹೇಳಿಲ್ಲ? ಒಂದು 5 ವರ್ಷ ಆಯ್ತೇನು ಎಂದರು ತನ್ನ ಗಂಡನ ಹರಿತ ಪಂಚೆ ನೋಡಿ. ನಾನು ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲಿಗೆ ಹೋಗಬೇಕು? ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ, ಅಲ್ಲಿ 4 ಜನ ನೋಡ್ತಾರೆ, ಯಾರ್ಯಾರ ದೃಷ್ಟಿ ಹೆಂಗೆ ಇರುತ್ತೋ ಅವರೇ ಹೊಸ ಬಟ್ಟೆ ತಗೋಬೇಕು ಎಂದವರ ಮಾತಿಗೆ ಹೂಗುಟ್ಟಿದರು ಸವಿತಾ. ಅವರದು ಚಂದದ ಕುಟುಂಬ. ಅಪ್ಪ ಬಸವಣ್ಣ, ಅಮ್ಮ ಸವಿತಾ, ದೊಡ್ಡ ಮಗಳು ರಾಧಿಕಾ, ಚಿಕ್ಕವಳು ದೀಪಿಕಾ, ಅಜ್ಜಿ ಶಾಂತಮ್ಮ. ಮಧ್ಯಮ ವರ್ಗದ ಕುಟುಂಬ. ಆದರೂ ಹೆಣ್ಣು ಮಕ್ಕಳಿಗೆ ಯಾವುದೇ ಕೊರತೆ ಬರದಂತೆ ಸಾಕಿದ್ದಾರೆ. ದೊಡ್ಡವಳು ಫೈನಲ್ ಇಯರ್ BCom, ಎರಡನೆಯವಳು ಫಸ್ಟ್ ಇಯರ್ BA. ಅವರ ಬಳಿ ನೋಟ್ಸ್, ಪೆನ್, ಬುಕ್, ಟ್ರಿಪ್ ಎಂದು ಹಣ ಪಡೆದು ಪ್ರೀತಿಸುವವನ ಹಿಂದೆ ಸುತ್ತುತ್ತಿದ್ದಳು. ಅವನೇ ಅವಳ ಪ್ರಪಂಚ. ಹಳ್ಳಿಯ ಹುಡುಗಿ, ಪ್ಯಾಟೆಗೆ ಹೋಗಿ ಅಲ್ಲಿಯ ಶೈಲಿಗೆ ಒಗ್ಗಿಕೊಂಡಿದ್ದಳು. ಮಗಳ ಆಸೆ ಎಂದು ಹೆತ್ತವರೇನೂ ಹೇಳಲಿಲ್ಲ. ತಾವು ಹರಿದ ಬಟ್ಟೆಯಲ್ಲಿದ್ದರೂ ಅವರಿಗಾಗಿ ಬಟ್ಟೆ ಕೊಡಿಸ್ತಿದ್ದರು. ಅದೊಂದು ದಿನ, ರೀ, ರಾಧು ಕಾಲೇಜಿಂದ ಇನ್ನೂ ಬಂದಿಲ್ಲ ರೀ, ಯಾಕೋ ಭಯ ಆಗ್ತಿದೆ, ಫೋನ್ ಬೇರೆ ತಲುಪುತ್ತಿಲ್ಲ ಎಂದು ಗಾಬರಿಯಿಂದ ಹೇಳಿದರು ಸವಿತಾ. ಅಮ್ಮ, ಅಕ್ಕನ ಬಟ್ಟೆಯಲ್ಲಿ ಈ ಪತ್ರ ಸಿಕ್ತು ಎಂದು ರೂಮಿನಿಂದ ಓಡಿ ಬಂದಳು ದೀಪಿಕಾ. ಪ್ರೀತಿಯ ಅಪ್ಪ ಅಮ್ಮ, ನಾನು ಸಂತೋಷ್ನನ್ನು ತುಂಬ ಪ್ರೀತಿಸ್ತಿದ್ದೇನೆ. ಅವನೆಂದರೆ ನನಗೆ ಪ್ರಾಣ. ಅದೇಗೆ ಹುಟ್ಟಿತೋ ಪ್ರೀತಿ ಗೊತ್ತಿಲ್ಲ, ಆದರೆ ಅದು ಇಂದು ಹೆಮ್ಮರವಾಗಿದೆ. ನಮ್ಮಿಬ್ಬರ ಪ್ರೇಮದ ಕುರುಹು ನನ್ನ ಹೊಟ್ಟೆಯಲ್ಲಿದೆ. ಇನ್ನು ನಾನು
ನಿಮ್ಮ ಮನೆಯಲ್ಲಿದ್ದರೆ ಯಾವುದಾದರೂ ಹುಡುಗನಿಗೆ ಕಟ್ಟಿಬಿಡ್ತೀರಾ ಎಂಬ ಭಯಕ್ಕೆ ನಾನು ಮನೆ ಬಿಟ್ಟು ಅವನ ಜೊತೆ ಹೋಗ್ತಿದ್ದೇನೆ. ನನ್ನನ್ನು ಹುಡುಕಬೇಡಿ. ನಾನು ಅವನೊಂದಿಗೆ ಚೆನ್ನಾಗಿರೋ ಎಂಬ ನಂಬಿಕೆ ಇದೆ. ಸಾಧ್ಯವಾದರೆ ಕ್ಷಮಿಸಿ. ಇಂತಿ ನಿಮ್ಮ ಮಗಳು ರಾಧಿಕಾ. ದೀಪಿಕಾ ಪತ್ರ ಓದುತ್ತಿದ್ದಂತೆ ಎದೆ ಹಿಡಿದು ಬಿದ್ದವರು ಅಜ್ಜಿ ಶಾಂತಮ್ಮ. ಅವರನ್ನು ಆದಷ್ಟು ಬೇಗ ಆಸ್ಪತ್ರೆಗೆ ಕೊಂಡೊಯ್ದರು. ಆದರೆ ಅವರು ಮನೆಗೆ ಬಂದಿದ್ದು ಶವವಾಗಿ. ಅಲ್ಲಿಗೆ ರಾಧಿಕಾ ತನ್ನ ಜೊತೆ ಅಜ್ಜಿಯ ಜೀವವನ್ನು ಕರೆದೊಯ್ದಳು, ಜೊತೆಗೆ ತಂಗಿಯ ಹೋದನು ಸಹ. ಆದರೂ ಬಿಡದೆ ಮಗಳು ಹಾಗೆ ಮಾಡುವವಳಲ್ಲ, ಯಾರದೋ ಮಾಯ ಇರಬೇಕು ಎಂದು ಪೊಲೀಸ್ ಮುಖಾಂತರ ಹುಡುಕಿಸಿದರು. ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್, ಏನಮ್ಮ ನಿಂಗೆ ಬಲವಂತ ಮಾಡಿ ಕರೆದುಕೊಂಡು ಹೋದದ್ದಾ? ರಾಧಿಕಾ, ಇಲ್ಲ ಸರ್, ನನಗೆ 18 ವರ್ಷ ತುಂಬಿದೆ. ನಾನೀಗ ಮೇಜರ್. ನನಗೆ ಅಪ್ಪ ಅಮ್ಮ ಬೇಡ, ಇವನೇ ಬೇಕು. ಪಕ್ಕದಲ್ಲಿ ಕುಳಿತಿದ್ದವನ ಕೈ ಹಿಡಿದು ನುಡಿದಳು. ಹೆತ್ತವರ ಹೃದಯ ಹೊಡೆದು ಹೋಯಿತು. ಕೊಟ್ಟ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಭಾರವಾದ ಹೃದಯವನ್ನಿಟ್ಟು ಮನೆಗೆ ಮರಳಿದರು. ಈ ಬಾರಿ ಹೋಗುವಾಗ ಅವಳು ತನ್ನ ತಂದೆ ತಾಯಿಯರ ಪ್ರೀತಿಯನ್ನು ಕೊಂದು ಬೂದಿಯನ್ನು ಹೊಯ್ದಳು. ರೀ, ಸಾಕು ಹತ್ತಿದ್ದು, ಬನ್ನಿ ಊಟ ಮಾಡಿ ಮಲ್ಕೊಳ್ಳಿ ಎಂದು ಪತಿಯನ್ನು ಸಮಾಧಾನಿಸಿ ಕರೆದುಕೊಂಡು ಹೋದರು. ಅಪ್ಪ, ನನಗೆ ಇವಾಗಲೇ ಮದುವೆ ಬೇಡಪ್ಪ ಎಂದು ಅಪ್ಪನ ಜೊತೆ ಮಾತಿಗಿಳಿದಳು ದೀಪಿಕಾ. ಯಾಕೆ, ನೀನು ಯಾರನ್ನಾದರೂ ಪ್ರೀತಿ ಗೀತಿ ಮಾಡ್ತಿದ್ಯಾ ಹೆಂಗೆ ಎಂದವರ ಮಾತಿಗೆ ದುಃಖ ತಡೆ ಹಿಡಿದು, ಇಲ್ಲಪ್ಪ, ನಿಮ್ಮನ್ನು ಇಷ್ಟು ಬೇಗ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಎಂದಳು. ನಮ್ಮ ಬಿಟ್ಟು ಹೋಗದೇ ಇದ್ರೂ ಪರವಾಗಿಲ್ಲ, ಆದರೆ ಅವಳ ಥರನೇ ನಮ್ಮ ಮುಖಕ್ಕೆ ಮಸಿ ಬೆಳೆದು ಹೋಗಬೇಡ ಎಂದು ನುಡಿದರು. ದೀಪಿಕಾ ಕೋಣೆಯೊಳಗೆ ಹೋಗಿ ಸಾಕಷ್ಟು ಹತ್ತು ಬಿಟ್ಟಳು. ಅಕ್ಕ ಮಾಡಿದ ತಪ್ಪಿನಿಂದ ತಂಗಿಗೆ ಸ್ವಾತಂತ್ರ್ಯವಿಲ್ಲ. 2 ದಿನದ ಬಳಿಕ ಗಂಡಿನವರು ಬಂದು ನೋಡಿಕೊಂಡು ಹೋದರು. ಅವರು ಅನುಕೂಲಸ್ಥರೇ. ಕೈಲಾದಷ್ಟು ಖರ್ಚು ಭರಿಸಿ ಮದುವೆ ಮಾಡಿದರು. ಇತ್ತ ರಾಧಿಕಾ ಅವನ ಜೊತೆ 1 ವರ್ಷ ಚೆನ್ನಾಗಿ ಜೀವನ ಮಾಡಿದ್ಲು. ಅದೆಷ್ಟು ಪ್ರೀತಿಯ ಮಾತುಗಳು ಅವರ ನಡುವೆ. ಇದ್ದದ್ದು ಗುಡಿಸಲು ಮನೆಯೇ, ಆದರೂ ಪ್ರೀತಿಗೆ ಕೊರತೆ ಇರಲಿಲ್ಲ. ಇಬ್ಬರು ಕೆಲಸಕ್ಕೆ ಹೋಗುತ್ತಿದ್ದರು. ಅವಳು ಅಂದು ತಾನು ಗರ್ಭಿಣಿ ಎಂದು ಸುಳ್ಳು ಹೇಳಿದಳು. ಆದರೆ ಈಗ ಅವಳು ನಿಜವಾಗಿಯೂ ಗರ್ಭಿಣಿ. ಸಂತೋಷ್, ನಾನು ತಾಯಿ ಆಗ್ತಿದ್ದೇನೆ, ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ, ಖುಷಿಯಿಂದಲೇ ನುಡಿದಳು. ಇಲ್ಲ ರಾಧಿಕಾ, ನನಗೀಗಲೇ ಮಗುವ ಭಾರ ಹೊರುವ ಪರಿಸ್ಥಿತಿಯೂ ಇಲ್ಲ, ಮನಸ್ಸು ಇಲ್ಲ. ತೆಗೆಸಿಬಿಡೋಣ ಅದನ್ನು, ಅದೆಷ್ಟೋ ಗಟ್ಟಿಯಾಗಿ ಹೇಳಿದನವ. ಇಲ್ಲ ಸಂತು, ನನಗೆ ಈ ಮಗು ಬೇಕು. ಆಗಲಾದರೂ ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸಬಹುದು. ಕೊನೆಯ ನಿರೀಕ್ಷೆ ಅವಳದು. ಇಲ್ಲ, ನನಗೆ ಈ ಮಗು ಬೇಡವಷ್ಟೇ ಕಟುವಾಗಿ ನುಡಿದನವ. ಇದೇ ವಿಷಯಕ್ಕೆ ಇಬ್ಬರಲ್ಲೂ ವಿವಾದ ನಡೆಯುತ್ತಿತ್ತು. ಅಂದು ಮನೆ ಬಿಟ್ಟು ಹೋದವ ಮರಳಿ ಬರಲಿಲ್ಲ. ಎಲ್ಲ ಕಡೆಯಿಂದಲೂ ಪ್ರಯತ್ನಿಸಿ ಸೋತು ಹೋದಳು. ಅವಳೀಗ 9 ತಿಂಗಳ ತುಂಬು ಗರ್ಭಿಣಿ. ಮನೆಗೆ ಹೋಗಲು ಮನ ಒಪ್ಪಲಿಲ್ಲ. ಒಡಲಲ್ಲಿರುವ ಮಗು ಜೊತೆಗೆ ಸಾಯಲು ತಾಯಿ ಹೃದಯ ಒಪ್ಪಲಿಲ್ಲ. ಸವಿ, ಯಾಕೋ ಮಗಳ ನೋಡಬೇಕು ಅನಿಸ್ತಿದೆ ಕಣೆ, ತುಂಬ ನೆನಪಾಗ್ತಿದ್ದಾಳೆ ಅಂದು ರಾತ್ರಿ ಮಲಗುವಾಗ ನುಡಿದರು ಬಸವಣ್ಣ. ಅದಕ್ಕೇನು ರೀ, ನಾಳೆನೇ ಅಳಿಯಂದ್ರಿಗೆ ಫೋನ್ ಮಾಡಿದರೆ ನಾಡಿದ್ದು ಬಂದು ಹೋಗ್ತಾರೆ. ಇಲ್ಲ, ನಾವೇ ಹೋಗೋಣ, ಇಲ್ಲೇ ಪಕ್ಕದಲ್ಲಿ ಅಲ್ವಾ, ಚಿಕ್ಕ ಮಗಳ ಬಗ್ಗೆ ಎಂದು ನುಡಿದರು ಸವಿತಾ. ಇಲ್ಲ ಕಣೆ, ದೀಪಿಕಾ ಬಗ್ಗೆ ಅಲ್ಲ, ರಾಧಿಕಾ ಬಗ್ಗೆ. ಯಾಕೋ ಒಂಥರ ಸಂಕಟ ಆಗ್ತಾ ಇದೆ. ಹೆತ್ತ ಮಗಳು ಅಲ್ಲೆಲ್ಲೋ ನೋವಿನಿಂದ ನರಳುತ್ತಿರುವ ಸೂಚನೆ ಹೆತ್ತ ಹೊಡಲಿಗೆ ಲಭಿಸಿದೆ. ಅವಳಿಗೆ ಏನು ಆಗುತ್ತೆ ರೀ, ಅವನ ಜೊತೆ ಚೆನ್ನಾಗಿ ಇದ್ದಾಳೆ. ನಾವೇ ಹೀಗೆ ಇರೋದು. ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡಬೇಕಾಗಿದೆ. ದೀಪಿಕಾ ಸಹ ನಮ್ಮ ಜೊತೆ ಮೊದಲಿನ ಥರ ಮಾತನಾಡ್ತಿಲ್ಲ. ಸವಿತಾ ಅದೇಕೋ ರಾಧಿಕಾ ಬಗ್ಗೆ ಕಟುವಾಗಿದ್ದರೆ ತಮ್ಮ ಗಂಡನ ಕಣ್ಣೀರು ಕಣ್ಣಾರೆ ಕಂಡವರಲ್ಲವೇ. ಆದರೂ ಯಾಕೋ ಸಂಕಟ ಕಣೆ ಎಂದವರಿಗೆ ಏನೋ ಕೆಟ್ಟದರ ಸೂಚನೆ ಸಿಕ್ಕಿತ್ತೇನೋ. ಅಂದು ರಾತ್ರಿಯೇ ರಾಧಿಕಕ್ಕೆ ಹೊಟ್ಟೆ ನೋವು ಶುರುವಾಯಿತು. ಜೊತೆಗೆ ಯಾರೂ ಇಲ್ಲ. ಅವನೇ ಕೊಡಿಸಿದ್ದ ಗುಡಿಸಲು ಮನೆ ಕಿರುಚಿ ಕಿರುಚಿ ನಿತ್ರಣಳಾದಳು. ಅವಳ ಅಪ್ಪ ಅಮ್ಮ ಒಂಚೂರು ಕಷ್ಟ ಕೊಡದಂತೆ ಸಾಕಿದರಲ್ಲ. ಇಷ್ಟೊಂದು ನೋವು,   ಒಮ್ಮೆಲೆ ಅವಳ ಜೀವಕ್ಕೆ ಕುತ್ತು ತಂದಿತ್ತು.
ಅವಳ ಕಿರುಚಾಟಕ್ಕೆ ಪಕ್ಕದ ಮನೆಯವರು ಬಂದರಾದರೂ ಅವಳನ್ನು ಉಳಿಸಲಾಗಲಿಲ್ಲ. ಅವಳಿಗೆ ದೊರೆತದ್ದು ಒಂದೇ, ಅದು ಪ್ರೀತಿ. ಅದು ಅವನದಲ್ಲ, ಹೆತ್ತವರದು. ಯಾಕೆಂದರೆ ಅದು ನಿಜವಾದ ಪ್ರೀತಿ. ಅವಳೆಷ್ಟೇ ಕೆಟ್ಟವಳಾದರೂ ತಂದೆ ತಾಯಿಯರ ಪ್ರೀತಿ ಅಪಾರವಾಗಿತ್ತು ಅವಳ ಮೇಲೆ. ಇಂದು ಆ ಮಗು ಅನಾಥನಾಗಿ ಅನಾಥಾಶ್ರಮದಲ್ಲಿದೆ. ಮಾಡದ ತಪ್ಪಿಗಾಗಿ ಶಿಕ್ಷೆ ಅನುಭವಿಸ್ತಿದೆ. ಮಗಳು ಎಲ್ಲೋ ಒಂದು ಕಡೆ ಸುಖವಾಗಿದ್ದಾಳೆಂದು ನಂಬಿದ ಹೆತ್ತವರು ತಮ್ಮ ಜೀವನ ಸಾಗಿಸ್ತಿದ್ದಾರೆ. ದೀಪಿಕಾ ಒತ್ತಾಯಕ್ಕೆ ಮದುವೆ ಆದರೂ ತನ್ನ ಗಂಡ ಮಕ್ಕಳ ಜೊತೆ ಸುಖವಾಗಿದ್ದಾಳೆ. ಅವರ ಮಧ್ಯೆ ಬಿರುಕು ಬಂದರೂ ಸಂಬಂಧ ಜೋಡಿಸಲು ಹೆತ್ತವರಿದ್ದಾರೆ. ಅವಳು ಹೋದಳು, ಎಲ್ಲವ ತೊರೆದು ಅನಾಥ ಹೆಣವಾದಳು. ಅವಳಷ್ಟೇ ಹೋಗಲಿಲ್ಲ, ಜೊತೆಗೆ ತಂಗಿಯ ಓದು, ಸ್ವಾತಂತ್ರ್ಯ, ಅಜ್ಜಿಯ ಜೀವ, ತಂದೆ ತಾಯಿಯ ಗೌರವ, ಜೊತೆಗೆ ಆಗಷ್ಟೇ ಜನಿಸಿದ ಹಸಿಗೂಸಿನ ಸುಂದರ ಭವಿಷ್ಯವನ್ನು ಕೊಂಡೊಯ್ದಳು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.